ಸರ್ ನಾನು ಬೈ ಮಾಡಿದಾಗ ಸ್ಟಾಕು ಕೆಳಗಡೆ ಬಿದ್ದುಬಿಡುತ್ತೆ, ಸೆಲ್ ಮಾಡಿದಾಗ ಮೇಲ್ಗಡೆ ಹೋಗುತ್ತೆ, ಸ್ಟಾಪ್ ಲಾಸ್ ಹಿಟ್ ಆಗಿ ಮಾರ್ಕೆಟ್ ಮತ್ತೆ ರಿಕವರಿ ಆಗಿಬಿಡುತ್ತೆ. ಇದೇ ತಾನೇ ನಿಮ್ಮ ಕಂಪ್ಲೇಂಟ್. ಇದು ಸ್ಟಾಕ್ನ ಬಿಹೇವಿಯರ್. ಎಲ್ಲ ಸ್ಟ್ರಾಟಜಿಗಳು ಎಲ್ಲ ಸ್ಟಾಕಲ್ಲೂ ವರ್ಕ್ ಆಗಬೇಕು ಅಂತ ಇಲ್ಲ. ಯಾವ ಸ್ಟಾಕು ಯಾವ ಸ್ಟ್ರಾಟಜಿಗೆ ವರ್ಕ್ ಆಗ್ತಿದೆಯೋ ಆ ಸ್ಟ್ರಾಟಜಿನ ಆ ಸ್ಟಾಕಲ್ಲಿ ಅಪ್ಲೈ ಮಾಡಬೇಕು. ಈ ಸ್ಟಾಕ್ ಬಿಹೇವಿಯರ್ನ ನಾವು ಅರ್ಥ ಮಾಡಿಕೊಂಡು ಟ್ರೇಡಿಂಗ್ ಮಾಡಿದರೆ ನಮಗೆ ಪವರ್ಫುಲ್ ಟ್ರೇಡ್ ಸೆಟಪ್ ಸಿಗುತ್ತೆ. ಓನ್ಲಿ ಟೆಕ್ನಿಕಲ್ ಅನಾಲಿಸಿಸ್ನ ನಾನು ಫಾಲೋ ಮಾಡ್ತೀನಿ ಅಂದರೆ ಎಲ್ಲ ಸ್ಟಾಕಲ್ಲೂ ಟ್ರೇಡಿಂಗ್ನ ಮಾಡಲಿಕ್ಕೆ ಆಗೋದಿಲ್ಲ. ಸ್ಟಾಕ್ ಬಿಹೇವಿಯರ್ನ ನಾವು ಅರ್ಥ ಮಾಡ್ಕೊಂಡಾಗ ಆ ಸ್ಟಾಕು ಈ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ಗೆ ವರ್ಕ್ ಆಗುತ್ತೋ ಇಲ್ವೋ ಅನ್ನೋದನ್ನು ತಿಳ್ಕೊಂಡು ಟ್ರೇಡಿಂಗ್ನ ಮಾಡಬೇಕು. ಸೊ ಈ ವೀಕೆಂಡ್ ಬಿಹೇವಿಯರ್ ಮೇಲೆ, ಎಸ್ಪೆಷಲಿ ಸ್ಟಾಕ್ ಬಿಹೇವಿಯರ್ನ ಮೇಲೆ ಉಚಿತ ವೆಬಿನಾರ್ನ ಮಾಡ್ತಾ ಇದ್ದೀನಿ. ಯಾರಿಗೆ ಇಂಟ್ರೆಸ್ಟ್ ಇದೆ ಇಲ್ಲಿ ಸೈಕಾಲಜಿ ಬಗ್ಗೆ, ಇನ್ವೆಸ್ಟ್ಮೆಂಟ್ ಬಗ್ಗೆ, ಟ್ರೇಡಿಂಗ್ ಬಗ್ಗೆ ಆ್ಯಂಡ್ ಸ್ಟಾಕ್ ಬಿಹೇವಿಯರ್ನ ಬಗ್ಗೆ ವೆಬಿನಾರ್ನ ಕಂಡಕ್ಟ್ ಮಾಡ್ತಾ ಇದ್ದೀನಿ. ಉಚಿತವಾಗಿರುತ್ತೆ, ಲಿಮಿಟೆಡ್ ಸೀಟ್ ಇರುತ್ತೆ. ಯಾರಿಗೆ ಇಂಟ್ರೆಸ್ಟ್ ಇದೆ ಡಿಸ್ಪ್ಲೇ ಆಗ್ತಿರೋ ಮೊಬೈಲ್ ನಂಬರ್ಗೆ ರಿಕ್ವೈರ್ಡ್ ವೆಬಿನಾರ್ ಲಿಂಕ್ ಅಂತ ಮೆಸೇಜ್ ಮಾಡಿ ವೆಬಿನಾರ್ ಲಿಂಕ್ನ ಕಳಿಸ್ಕೊಡ್ತೀವಿ. ಸೊ ಐ ವಾಂಟ್ ಟು ಸಿ ಯು ಇನ್ಸೈಡ್ ದಿ ವೆಬಿನಾರ್. ಮೈಂಡ್ ಫ್ರೀ ಇರಲಿ, ನಾನು ಕೂಡ ಫ್ರೀ ಇರ್ತೀನಿ. ಫಿಸಿಕಲಿ ಮೆಂಟಲಿ ಕನೆಕ್ಟ್ ಆಗೋಣ. ಥ್ಯಾಂಕ್ ಯು.